ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂನ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಿಂದ ಫಸ್ಟ್ ಯೂನಿಟ್ ಅ ಟೈಗರ್ ಇನ್ ದ ಹೌಸ್ ಈ ಒಂದು ಪಾಠವನ್ನು ನಾವು ನೋಡೋಣ. ಈ ಒಂದು ಪಾಠದ ಲೇಖಕರು ರಸ್ಕಿನ್ ಬಾಂಡ್. ಮೊದಲು ಒಂದು ಪ್ರೀ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪಾಠಕ್ಕಿಂತ ಮುಂಚಿತವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ಏನು ಅಂದರೆ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ಇದನ್ನು ಚೆನ್ನಾಗಿ ಕೇಳಬೇಕು. ಯಾಕಂದರೆ ಯಾವುದೇ ಒಂದನ್ನು ಚೆನ್ನಾಗಿ ನಾವು ಗ್ರಹಿಕೆ ಮಾಡಿಕೊಳ್ಬೇಕಾದ್ರೆ ಮೊದಲು ಅದನ್ನು ಪಾಠವನ್ನು ಚೆನ್ನಾಗಿ ಕೇಳಬೇಕು. ನಂತರದಲ್ಲಿ ಆ ಒಂದು ಭಾಷೆಯನ್ನು ನಾವು ಕಲಿಬೇಕಾದ್ರೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಆ ಒಂದು ಭಾಷೆಯನ್ನು ಮಾತಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಹಾಗಾಗಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್ಗಳನ್ನು ನಾವು ಬೆಳೆಸಬೇಕು. ಲಿಸನ್ ಟು ವಾಟ್ ಯುವರ್ ಟೀಚರ್ ಸೇಸ್. ನಿಮ್ಮ ಶಿಕ್ಷಕರು ಏನು ಹೇಳ್ತಾ ಇದ್ದಾರೋ ಅದನ್ನು ಚೆನ್ನಾಗಿ ಕೇಳಿ. ಆ್ಯಂಡ್ ದೆನ್ ಆನ್ಸರ್ ದ ಕ್ವಶನ್ ಶಿ ಆಸ್ಕ್ ಯು. ನಂತರದಲ್ಲಿ ಅವರು ನಿಮಗೆ ಯಾವ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವುಗಳಿಗೆ ಉತ್ತರಿಸಿ. ಲುಕ್ ಎಟ್ ದಿಸ್ ಪಿಕ್ಚರ್. A forest guard is holding a pair of cheetah cubs in his hand. ನೋಡಿ, ಈ ಒಂದು ಚಿತ್ರವನ್ನು ನಾವು ನೋಡಿದರೆ ಈ ಒಂದು ಚಿತ್ರದಲ್ಲಿ ಒಬ್ಬ ಫಾರೆಸ್ಟ್ ಗಾರ್ಡ್ ಏನು ಮಾಡಿದ್ದಾರೆ, ಒಂದು ಚೀತಾ ಮರಿಗಳನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡಿದುಕೊಂಡಿದ್ದಾರೆ. ಪುವರ್ ಥಿಂಗ್ಸ್, ದೇ ವೇರ್ ಅಬಾಂಡೆಡ್ ಬೈ ದೇರ್ ಮದರ್. ಪುವರ್ ಥಿಂಗ್ಸ್ ಅಂದರೆ ಬಡ ಪ್ರಾಣಿಗಳು. ಯಾಕೆ ಒಂದು ಬಡ ಪ್ರಾಣಿಗಳು ಅಂತ ಕರೀತಾ ಇದ್ದಾರೆ? ಅವುಗಳು ತಮ್ಮ ತಾಯಿಯಿಂದ ಅಗಲಿಸಲ್ಪಟ್ಟಿವೆ. ಅವುಗಳು ತಮ್ಮ ತಾಯಿಯಿಂದ ಬೇರೆಯಾಗ್ಬಿಟ್ಟಿವೆ. ವೈ ಡಿಡ್ ಶಿ ಡೂ ದ್ಯಾಟ್? ವಿ ಡೋಂಟ್ ನೋ. ಅವಳ ತಾಯಿ, ಆ ಒಂದು ಚೀತಾಗಳ ತಾಯಿ ಯಾಕೆ ಹಾಗೆ ಮಾಡಿದ್ಲು ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ. ಬಟ್ ವಾಟ್ ವಿಲ್ ದಿಸ್ ಮ್ಯಾನ್ ಡೂ ವಿತ್ ದೆಮ್? ಆದರೆ ಈ ಒಂದು ಗಾರ್ಡ್ ಏನಿದ್ದಾರೆ ಇವುಗಳ ಜೊತೆಗೆ ಏನು ಮಾಡ್ತಾರೆ? ಹೀಗೆ ತಾಯಿಯಿಂದ ಅಗಲಿ ಹೋಗಿರ್ತಕ್ಕಂತಹ ಪ್ರಾಣಿಗಳನ್ನು ಈ ಒಂದು ಫಾರೆಸ್ಟ್ನಲ್ಲಿರ್ತಕ್ಕಂತಹ ಗಾರ್ಡ್ ಏನು ಮಾಡ್ತಾರೆ? He will take them to his officer who will send them to a veterinarian for a checkup. ಇವರು ಈ ಒಂದು ಚೀತಾ ಕಬ್ಗಳನ್ನು ಎಲ್ಲಿಗೆ ಕೊಂಡೊಯ್ತಾರೆ? ತಮ್ಮ ಆಫೀಸರ್ ಹತ್ರ ಕೊಂಡೊಯ್ತಾರೆ. ಆ ಆಫೀಸರ್ ಏನು ಮಾಡ್ತಾರೆ? ಇವುಗಳನ್ನು ವೆಟರಿನೇರಿಯನ್ ಅಂತಂದರೆ ಈ ಒಂದು ಪಶು ವೈದ್ಯಾಲಯಕ್ಕೆ ಕಳಿಸ್ತಾ ಇದ್ದಾರೆ. ಎದುರ ಸಲುವಾಗಿ ಅವುಗಳ ಒಂದು ಚೆಕಪ್ಗೆ ಕಳಿಸ್ತಾರೆ. ಅಲ್ಲಿ ಏನೇನು ಚೆಕ್ ಮಾಡಲಾಗ್ತಾ ಇದೆ ನೋಡಿ. The doctor will tell their age and the state of their health. ಅಲ್ಲಿ ಇರ್ತಕ್ಕಂಥ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ? ಅವುಗಳ ಒಂದು ಸರಿಯಾಗಿರ್ತಕ್ಕಂತಹ ವಯಸ್ಸನ್ನು ತಿಳಿಸ್ತಾ ಇದ್ದಾರೆ. ಅವು ಎಷ್ಟು ವರ್ಷಗಳಾಗಿವೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಅವುಗಳ ಒಂದು ಹೆಲ್ತ್ ಅಂತಂದರೆ ಅವುಗಳ ಆರೋಗ್ಯದ ಸ್ಥಿತಿಯನ್ನು ಕೂಡ ಅವರು ತಿಳಿಸ್ತಾ ಇದ್ದಾರೆ. ಪರ್ಹ್ಯಾಪ್ಸ್ ಹಿ ವಿಲ್ ಆಲ್ಸೋ ಟೆಲ್ ದೆಮ್ ವೆದರ್ ದೇ ಆರ್ ಚೀತಾಸ್ ಆರ್ ಲೆಫರ್ಡ್ಸ್. ಅದರ ಜೊತೆಗೆ ಅವರು ಅವುಗಳ ಏನು ಚೀತಾ ಇದೆಯೋ ಅಥವಾ ಲೆಫರ್ಡ್ಸ್ ಇದೆಯೋ ಅನ್ನೋದನ್ನು ಕೂಡ ಕಂಡುಹಿಡಿತಾರೆ, ಗುರುತಿಸಿ ಹೇಳ್ತಾ ಇದ್ದಾರೆ. ಡು ಯು ನೋ ದ್ಯಾಟ್ ಇನ್ ಓಲ್ಡನ್ ಡೇಸ್ ಪೀಪಲ್ ಟ್ರೈನ್ಡ್ ಚೀತಾಸ್ ಟು ಹಂಟ್ ಡಿಯರ್? ನೋಡಿ, ಹಿಂದಿನ ದಿನಗಳಲ್ಲಿ ಮನುಷ್ಯರು, ಈ ಜನರು ಚೀತಾಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದರಂತೆ. ಯಾವ ರೀತಿ ಜಿಂಕೆಯನ್ನು ಬೇಟೆಯಾಡಬೇಕು ಅನ್ನೋದನ್ನು ಕುರಿತು ಚೀತಾಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದರಂತೆ. ಇದು ನಿಮಗೆ ಗೊತ್ತಿತ್ತಾ? ಬಟ್ ವಾಟ್ ವಿಲ್ ಹ್ಯಾಪನ್ಸ್ ಟು ದೀಸ್ ಪುವರ್ ಕಬ್ಸ್ ನೌ? ಆದರೆ ಈಗ ಈ ಒಂದು ಪುವರ್ ಕಬ್ಸ್ ಜೊತೆಗೆ ಅಂದರೆ ಈ ಒಂದು ಮರಿಗಳ ಜೊತೆಗೆ ಏನಾಗಬಹುದು? ವಾಟ್ ವಿಲ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೂ ಇನ್ ದ ಕೇಸ್ ಲೈಕ್ ದಿಸ್? ಈ ರೀತಿಯಾಗಿ ತಾಯಿ ಇಲ್ಲದೆ ಬರೀ ಮರಿ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಸಿಕ್ಕಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇವುಗಳ ಜೊತೆಗೆ ಏನು ಮಾಡ್ತಾರೆ? ಆಸ್ಕ್ ಯುವರ್ ಟೀಚರ್ ಅಬೌಟ್ ದೀಸ್ ಥಿಂಗ್ಸ್. ನಿಮ್ಮ ಶಿಕ್ಷಕರ ಜೊತೆಗೆ ಇದನ್ನು ಚರ್ಚಿಸಿ ಅಂತ ಇಲ್ಲಿ ತಿಳಿಸಲಾಗ್ತಾ ಇದೆ. ಹೌದಾ? ಏನು ಮಾಡ್ತಾರೆ? ಅವುಗಳು ಒಂದು ಮಟ್ಟಕ್ಕೆ ಬೆಳೆಯುವವರೆಗೂ ಅವುಗಳಿಗೆ ಸರಿಯಾಗಿ ಪೋಷಣೆಯನ್ನು ಮಾಡ್ತಾರೆ. ಸರಿಯಾಗಿರ್ತಕ್ಕಂಥ ಆಹಾರವನ್ನು ನೀಡಿ ಅವುಗಳ ಒಂದು ಪೋಷಣೆಯನ್ನು ಮಾಡ್ತಾರೆ. ನಂತರದಲ್ಲಿ ಮತ್ತೆ ಅವುಗಳಿಗೆ ಫಾರೆಸ್ಟ್ನಲ್ಲಿ ದಟ್ಟವಾಗಿರ್ತಕ್ಕಂತಹ ಜನ ವಸತಿ ಇಲ್ಲದೇ ಇರತಕ್ಕಂತಹ ಒಂದು ಅರಣ್ಯಗಳಲ್ಲಿ ಅವುಗಳನ್ನು ಒಯ್ದು ಬಿಡ್ತಾ ಇದ್ದಾರೆ. ನಂತರದಲ್ಲಿ ನಾವೇನು ಮಾಡಬೇಕು? ರೀಡಿಂಗ್ ಇದೆ. ರೀಡಿಂಗ್ನಲ್ಲಿ ನಾವು ನೋಡೋಣ. ರೀಡ್ ದ ಸ್ಟೋರಿ ಎಟ್ ಹೋಮ್ ಫಸ್ಟ್ ಆ್ಯಂಡ್ ದೆನ್ ಇನ್ ದ ಕ್ಲಾಸ್. ನಾವು ಯಾವುದೇ ಒಂದು ಪಾಠವನ್ನು ತರಗತಿಯಲ್ಲಿ ಬೋಧಿಸುವುದಕ್ಕಿಂತ ಮುಂಚಿತವಾಗಿ
ಆ ಪಾಠಗಳನ್ನು ಮನೆಯಲ್ಲಿ ನಾವು ಓದ್ಕೊಂಡಿರಬೇಕು. ಆ ಪಾಠದಲ್ಲಿ ಬರ್ತಕ್ಕಂತಹ ಕಠಿಣ ಶಬ್ದಗಳನ್ನು ಅಂಡರ್ಲೈನ್ ಮಾಡಿಕೊಳ್ಬೇಕು. ಯಾವ ಒಂದು ಶಬ್ದಗಳು ಉಚ್ಚಾರಣೆಗೆ ಬರ್ತಾ ಇಲ್ವೋ, ಉಚ್ಚಾರಣೆಗೆ ಕಠಿಣ ಅನ್ನಿಸ್ತಾ ಇದೆಯೋ ಅಂತಹ ಒಂದು ಶಬ್ದಗಳನ್ನು ಕೂಡ ನಾವು ಅಂಡರ್ಲೈನ್ ಮಾಡಿಕೊಂಡಿರಬೇಕು. ನಂತರದಲ್ಲಿ ಯಾವ ಶಬ್ದದ ಅರ್ಥ ತಿಳಿತಾ ಇಲ್ವೋ ಅಂಥವುಗಳನ್ನು ನಾವು ಕ್ಲಾಸ್ ರೂಮ್ನಲ್ಲಿ ಎಲ್ಲರ ಜೊತೆಗೆ ಡಿಸ್ಕಷನನ್ನು ಮಾಡಬೇಕು. ಇದರಿಂದ ಅವುಗಳು ನಿಮಗೆ ಸುಲಭವಾಗಿ ಗೊತ್ತಾಗ್ತಾ ಇದೆ. ನಂತರದಲ್ಲಿ ಏನು ಮಾಡಬೇಕು? ಫಾಲೋ ದ ಟೀಚರ್ಸ್ ಮಾಡೆಲ್ ರೀಡಿಂಗ್. ಶಿಕ್ಷಕರು ಆ ಒಂದು ಪಾಠವನ್ನು ಯಾವ ರೀತಿಯಾಗಿ ಓದ್ತಾ ಇದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕಾಗ್ತಾ ಇದೆ. ಕೀಪ್ ರೀಡಿಂಗ್ ಇಟ್ ಅಟ್ ಹೋಮ್ ಅಗೇನ್ ಆ್ಯಂಡ್ ಅಗೇನ್. ಯಾವ ರೀತಿ ಶಿಕ್ಷಕರು ಅದನ್ನು ಓದಿದ್ದಾರೆ ಅದೇ ಒಂದು ರೀತಿಯಾಗಿ ನೀವು ಮನೆಯಲ್ಲಿ ಮೇಲಿಂದ ಮೇಲೆ ಅದನ್ನು ಓದೋದಕ್ಕೆ ಪ್ರಾರಂಭ ಮಾಡಿದರೆ ಯಾವುದೇ ಒಂದು ಭಾಷೆಯನ್ನು ನಾವು ಸುಲಭವಾಗಿ ಕಲ್ಕೋಬಹುದು ಅಥವಾ ತಿಳ್ಕೊಳ್ಬಹುದು. ಓಕೆ, ಈಗ ನಾವು ಪಾಠದ ಕರೆಗೆ ಬರೋಣ. ತಿಮೋತಿ. ಈ ಪಾಠದಲ್ಲಿ ಮುಖ್ಯವಾಗಿ ತಿಳಿಸಿರ್ತಕ್ಕಂಥದ್ದು ತಿಮೋತಿ ಬಗ್ಗೆ. ಹಾಗಾದರೆ ಈ ತಿಮೋತಿ ಯಾರು? ದ ಟೈಗರ್ ಕಬ್. ಒಂದು ಟೈಗರ್ ಅಂದರೆ ಗೊತ್ತಿದೆ ನಮಗೆ, ಹುಲಿ. ಟೈಗರ್ ಕಬ್ ಅಂದರೆ ಹುಲಿಯ ಮರಿ. ತಿಮೋತಿ ಅನ್ನೋದು ಒಂದು ಹುಲಿಯ ಮರಿ. ದ ಟೈಗರ್ ಕಬ್ ವಾಸ್ ಡಿಸ್ಕವರ್ಡ್ ಬೈ ಗ್ರ್ಯಾಂಡ್ ಫಾದರ್ ಆನ್ ಅ ಹಂಟಿಂಗ್ ಎಕ್ಸ್ಪೆಂಡಿಷನ್ ಇನ್ ಅ ಥೆರಾಯ್ ಜಂಗಲ್ ನಿಯರ್ ಡೆಹರಾ. ಈ ಡೆಹರಾದ ಸಮೀಪದಲ್ಲಿರ್ತಕ್ಕಂತಹ ಒಂದು ಥೆರಾಯ್ ಜಂಗಲ್ನಲ್ಲಿ ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜ ಯಾವಾಗ ಬೇಟೆಗೆ ಅಂತ ಹೋಗಿದ್ರೋ ಅವರಿಗೆ ಕಂಡಿರ್ತಕ್ಕಂಥದ್ದು ಈ ಒಂದು ಟೈಗರ್ ಕಪ್. ಅವರಿಗೆ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಟೈಗರ್ ಕಪ್. ಅಟ್ ಫಸ್ಟ್ ದ ಟೈಗರ್ ಕಪ್ ಹೂ ವಾಸ್ ನೇಮ್ಡ್ ತಿಮೋತಿ ಬೈ ಗ್ರ್ಯಾಂಡ್ ಮದರ್. ಅದಕ್ಕೆ ಮೊದಲು ತಿಮೋತಿ ಎಂಬ ಹೆಸರಿನಿಂದ ಕರೆದಿರ್ತಕ್ಕಂಥವ್ರು ಯಾರು? ಅಜ್ಜಿ. ಗ್ರ್ಯಾಂಡ್ ಮದರ್ ಅಂದರೆ ಯಾರು? ಅಜ್ಜಿ. ಅಜ್ಜಿ ಅದಕ್ಕೆ ಮೊದಲು ತಿಮೋತಿ ಅಂತ ಕರೆದು ಬಿಟ್ಟರು. ಅಂದರೆ ಅದಕ್ಕೆ ತಿಮೋತಿ ಎನ್ನುವಂಥ ಒಂದು ಹೆಸರನ್ನು ಮೊದಲು ಕೊಟ್ಟವರು ಯಾರು? ಗ್ರ್ಯಾಂಡ್ ಮದರ್. ವಾಸ್ ಬ್ರಾಟ್ ಅಂದರೆ ಆ ತಿಮೋತಿ ಬೆಳವಣಿಗೆ. ವಾಸ್ ಬ್ರಾಟ್ ಅಪ್ ಎಂಟೈರ್ಲಿ ಆನ್ ಮಿಲ್ಕ್ ಗಿವನ್ ಟು ಹಿಮ್ ಇನ್ ಎ ಫೀಡಿಂಗ್ ಬಾಟಲ್ ಬೈ ಅವರ್ ಕುಕ್ ಮೆಹಮೂದ್. ಅದಕ್ಕೆ ಪ್ರಥಮವಾಗಿ ಅದರ ಬೆಳವಣಿಗೆಯನ್ನು ಯಾವ ರೀತಿ ಮಾಡಲಾಯಿತು ಅಂತಂದರೆ, ಈ ಮಕ್ಕಳಿಗೆ ಹಾಲು ಕುಡಿಸ್ತೀವಲ್ಲ ಅದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಫೀಡಿಂಗ್ ಬಾಟಲ್, ಹಾಲು ಕುಡಿಸುವಂತಹ ಒಂದು ಬಾಟಲಿಯಿಂದ ಇದಕ್ಕೂ ಕೂಡ ಹಾಲು ಕುಡಿಸಲಾಯಿತು. ಆ ಹಾಲನ್ನು ಯಾರು ಕುಡಿಸಿದರು ಅಂತಂದರೆ ಮೆಹಮೂದ್ ಅಂತಕ್ಕಂತಹ ಅಡಿಗೆ ಮಾಡುವಂತಹ ವ್ಯಕ್ತಿ ಅದಕ್ಕೆ ಹಾಲು ಕುಡಿಸಿ ಅದರ ಒಂದು ಪ್ರಥಮ ಬೆಳವಣಿಗೆಯನ್ನು ನೋಡ್ಕೊಳ್ತಾ ಇದ್ದಾನೆ. ಬಟ್ ದ ಮಿಲ್ಕ್ ಪ್ರೂವ್ಡ್ ಟೂ ರಿಚ್ ಫಾರ್ ಹಿಮ್. ಯಾಕೆ ಹೇಳ್ತಾ ಇದ್ದಾರೆ? ಯಾಕಂದರೆ ಇವು ಮಾಂಸವನ್ನು ತಿಂತಕ್ಕಂತಹ ಪ್ರಾಣಿಗಳು. ಆದರೆ ಇದಕ್ಕೆ ತಾಯಿ ಹಾಲು ಬೇಕೇ ಆಗ್ತಾ ಇದೆ ಬೆಳವಣಿಗೆಗೋಸ್ಕರ. ಈ ಒಂದು ಕುಡಿಸಿರ್ತಕ್ಕಂತಹ ಹಾಲು ಅದಕ್ಕೆ ಒಳ್ಳೆಯ ಒಂದು ಪೌಷ್ಟಿಕಾಂಶ ತಂದುಕೊಟ್ಟು, ಅಂದರೆ ಬೆಳವಣಿಗೆ ಬೇಕಾಗಿರ್ತಕ್ಕಂತಹ ಒಂದು ಅಂಶಗಳು ಅದರಿಂದ ಸಿಕ್ತು. ಮೊದಲಿಗೆ ಕುಡಿಸಿರ್ತಕ್ಕಂಥದ್ದು ಹಾಲು. ಆ್ಯಂಡ್ ಹಿ ವಾಸ್ ಪುಟ್ ಆನ್ ಎ ಡಯಟ್ ಫಾರ್ ರಾ ಮಟನ್. ನಂತರದಲ್ಲಿ ಅದಕ್ಕೆ ಬೇಯಿಸದೇ ಇರತಕ್ಕಂಥ ಒಂದು ಕಚ್ಚಾ ಮಾಂಸವನ್ನು, ಬೇಯಿಸದೇ ಇರತಕ್ಕಂಥ ಮಾಂಸವನ್ನು ಕೂಡ ಅದಕ್ಕೆ ಕೊಡಲಾಯಿತು. ಅದ್ರ ಜೊತೆಗೆ ಆ್ಯಂಡ್ ಕಾಡ್ ಲಿವರ್ ಆಯಿಲ್ ಟು ಬಿ ಫಾಲೋಡ್ ಲೇಟರ್. ಅದಾದ ನಂತರ ಅದಕ್ಕೆ ಒಂದು ಕಾಡ್ ಲಿವರ್ ಆಯಿಲ್ ಅದನ್ನು ಕೊಟ್ಟರು. ಬೈ ಅ ಮೋರ್ ಟೆಂಪ್ಟಿಂಗ್ ಡಯಟ್ ಆಫ್ ಪೀಸನ್ಸ್ ಆ್ಯಂಡ್ ರ್ಯಾಬಿಟ್ಸ್. ಈ ರ್ಯಾಬಿಟ್ಸ್ನ ಮತ್ತು ಪೀಸನ್ನ ಒಂದು ಆಹಾರವನ್ನು ಕೂಡ, ಒಂದು ಮಾಂಸಗಳನ್ನು ಕೂಡ ಅದಕ್ಕೆ ತಿನ್ನೋದಕ್ಕೆ ಕೊಡಲಾಯಿತು. ಯಾಕಂದರೆ ಟೈಗರ್ ಏನಿದೆ, ಹುಲಿ ಏನಿದೆ, ಅದು ಮಾಂಸಾಹಾರಿ ಪ್ರಾಣಿಯಾಗಿತ್ತು. ಹಾಗಾಗಿ ಪ್ರಥಮವಾಗಿ ಅದಕ್ಕೆ ಹಾಲನ್ನು ಕುಡಿಸಿ ಬೆಳೆದ ನಂತರ, ಸ್ವಲ್ಪ ದೊಡ್ಡದಾದ ನಂತರ ಅದಕ್ಕೆ ಈ ಮಾಂಸಗಳನ್ನು ಕೂಡ ಕೊಡಲಾಗಿತ್ತು. ತಿಮೋತಿ ವಾಸ್ ಪ್ರೊವೈಡೆಡ್ ವಿತ್ 2 ಕಂಪನೀಸ್. ನೋಡಿ, ಸಂಘಜೀವಿಗಳು, ಯಾವುದೇ ಪ್ರಾಣಿಯಾದರೂ ಕೂಡ ಸಂಘಜೀವಿಗಳು, ಅವುಗಳ ಜೊತೆಗೆ ಕಂಪನಿ ಬೇಕಾಗ್ತಾ ಇದೆ, ಸ್ನೇಹಿತರು ಬೇಕಾಗ್ತಾ ಇದೆ. ಹಾಗಾಗಿ ಇಲ್ಲಿ ತಿಮೋತಿಗೂ ಕೂಡ ಇಬ್ಬರು ಸ್ನೇಹಿತರಿದ್ದರು. ಇಬ್ಬರು ಸ್ನೇಹಿತರನ್ನು ಕೊಡಲಾಗಿತ್ತು. ಯಾರ್ಯಾರಿದ್ದರು ಅವ್ರ ಜೊತೆಗೆ? ಟೋಟೋ ದ ಮಂಕಿ. ಟೋಟೋ ಅಂತಕ್ಕಂತಹ ಒಂದು ಮಂಕಿ ಇತ್ತು. ಹೂ ವಾಸ್ ಬೋಲ್ಡ್ ಎನಫ್ ಪುಲ್ ದ ಯಂಗ್ ಟೈಗರ್ಸ್ ಬೈ ಟೇಲ್. ಅದು ಬಹಳ ಬೋಲ್ಡ್ ಆಗಿತ್ತು, ಬಹಳಷ್ಟು ಬೋಲ್ಡ್ ಆಗಿತ್ತು. ಬೋಲ್ಡ್ ಎನಫ್ ಅಂತ ತಿಳಿಸ್ತಾ ಇದ್ದಾರೆ. ಏನು ಮಾಡ್ತಾ ಇತ್ತು? ಬಹಳಷ್ಟು ಬೋಲ್ಡ್ ಆಗಿತ್ತು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದು ಯಾವಾಗಲೂ ಈ ಒಂದು ಟೈಗರ್ನನ್ನು ಸತಾಯಿಸ್ತಾ ಇತ್ತು. ಟೈಗರ್ ಕಬ್, ಯಂಗ್ ಟೈಗರ್ನನ್ನು ಸತಾಯಿಸ್ತಾ ಇತ್ತು. ಏನು ಮಾಡ್ತಾ ಇತ್ತು? ಹಿ ವಾಸ್ ಪುಲ್ ದ ಯಂಗ್ ಟೈಗರ್ಸ್ ಬೈ ದ ಟೇಲ್. ಅದರ ಒಂದು ಬಾಲವನ್ನು ಹಿಡಿದು ಅದು ಎಳಿತಾ ಇತ್ತು.
ಈ ಒಂದು ಯಂಗ್ ಟೈಗರ್ ಏನಿತ್ತಲ್ಲ, ಈ ಒಂದು ಯಂಗ್ ಟೈಗರ್ನ ಬಾಲವನ್ನು ಹಿಡಿದು ಅದು ಎಳಿತಾ ಇತ್ತು. ಹಾಗೆ ಮಾಡ್ತಾ ಇತ್ತು ಅದು. ಆ್ಯಂಡ್ ದೆನ್ ಕ್ಲೈಂಬ್ ಅಪ್ ದ ಕರ್ಟನ್ಸ್ ಇಫ್ ತಿಮೋತಿ ಲಾಸ್ಟ್ ಹಿಸ್ ಟೆಂಪರ್. ನೋಡಿ, ನಾವು ಯಾರನ್ನಾದರೂ ಸತಾಯಿಸ್ತಿರ್ತೀವಿ, ಆದರೆ ಅವರು ಬಹಳಷ್ಟು ಕೋಪಗೊಳ್ಳುವಷ್ಟು ಸತಾಯಿಸಿದ್ರೆ ಏನಾಗ್ತಾ ಇದೆ, ಅವರು ನಮಗೆ ತಿರುಗಿ ಬೀಳ್ತಾರೆ. ಹೌದಾ? ಅವರು ಸಿಟ್ಟಾಗ್ತಾ ಇದ್ದಾರೆ, ಸಿಟ್ಟಾಗಿ ನಮ್ಮ ಜೊತೆ ಜಗಳಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದರೆ ಯಾವಾಗ ಬಹಳಷ್ಟು ಕೋಪಗೊಂಡು ಟೈಗರ್ ಏನಾದರೂ ಇದಕ್ಕೆ ತಿರುಗಿ ಬಿದ್ದರೆ ಅಲ್ಲಿರ್ತಕ್ಕಂಥ ಒಂದು ಕರ್ಟನ್ಸ್ಗಳನ್ನು ಹತ್ತಿ ಅದು ಕುಳಿತುಕೊಳ್ತಾ ಇತ್ತು. ಕರ್ಟನ್ಸ್ ಅಂದರೆ ಈ ಒಂದು ಬಾಗಿಲಿಗೆ ಹಾಕಿರ್ತಕ್ಕಂತಹ ಅಥವಾ ವಿಂಡೋಗೆ ಹಾಕಿರ್ತಕ್ಕಂಥ ಒಂದು ಪರ್ದ ಏನಿದೆ, ಆ ಒಂದು ಪರ್ದವನ್ನು ಹಿಡಿದು ಮೇಲೇರಿ ಅದು ಕುಳಿತುಕೊಂಡು ಬಿಡ್ತಾ ಇತ್ತು. ಅದರ ಜೊತೆಗೆ ಕೊಟ್ಟಿರ್ತಕ್ಕಂಥ ಇನ್ನೊಬ್ಬ ಸ್ನೇಹಿತ ಯಾರು? ಆ್ಯಂಡ್ ಅ ಸ್ಮಾಲ್ ಮಾಂಗ್ರಲ್ ಪಪ್ಪಿ, ಅಂದರೆ ನಾಯಿ ಮರಿ. ಪಪ್ಪಿ ಅಂತ ನಾವು ಸಾಮಾನ್ಯವಾಗಿ ಯಾವುದಕ್ಕೆ ಕರಿತಾ ಇದ್ದೀವಿ? ನಾಯಿ ಮರಿಯನ್ನು ಕರಿತಾ ಇದ್ದೀವಿ. ಮಾಂಗ್ರಲ್ ಅಂದರೆ ಇದು ಒಂದು ಜಾತಿಯ ನಾಯಿ ಮರಿ. ಅದು ಆ ಒಂದು ಮಾಂಗ್ರಲ್ ಪಪ್ಪಿಯನ್ನು ಕೂಡ ಇದರ ಒಂದು ಸ್ನೇಹಿತ ಆಗಿತ್ತು. ಯಾಕೆ ಅಂತಂದರೆ ಈ ಒಂದು ಮಾಂಗ್ರಲ್ ಪಪ್ಪಿ ಕೂಡ ಫೌಂಡ್ ಆನ್ ದ ರೋಡ್ ಬೈ ಗ್ರ್ಯಾಂಡ್ ಫಾದರ್. ಇದು ಕೂಡ ಅವರ ಒಂದು ತಾತನವರಿಗೆ, ರಸ್ಕಿನ್ ಬಾಂಡ್ ಅವರ ತಾತನವರಿಗೆ ರೋಡಿನಲ್ಲಿ ಸಿಕ್ಕಿತ್ತು, ಒಂಟಿಯಾಗಿತ್ತು. ಹಾಗಾಗಿ ಅದನ್ನು ಕೂಡ ಅವರು ಎತ್ಕೊಂಡು ಬಂದು ಮನೆಯಲ್ಲಿ ಸಾಕ್ತಾಯಿದ್ರು. ಹೀಗೆ ಈ ಒಂದು ಟೈಗರ್ನ ಜೊತೆಗಿರ್ತಕ್ಕಂತಹ ಒಂದು ಕಂಪನಿ ಅಂದರೆ ಟೋಟೋ ದ ಮಂಕಿ ಮತ್ತು ದ ಮಾಂಗ್ರಲ್ ಪಪ್ಪಿ, ಒಂದು ನಾಯಿ ಮರಿ ಕೂಡ ಇದರ ಜೊತೆಗೆ ಇತ್ತು. ನೋಡಿ, ಎಟ್ ಫಸ್ಟ್ ತಿಮೋತಿ ಅಪಿಯರ್ ಟು ಬಿ ಕ್ವೈಟ್ ಅಫ್ರೇಡ್ ಆಫ್ ಅ ಪಪ್ಪಿ. At first, Timothy appeared to be quite afraid of the puppy. ನೋಡಿ, ಪ್ರಾರಂಭದಲ್ಲಿ ಈ ಒಂದು ನಾಯಿ ಮರಿಯನ್ನು ನೋಡಿ ತಿಮೋತಿ ಹೆದರ್ಕೊಳ್ತಾ ಇತ್ತು. ಪ್ರಾರಂಭದಲ್ಲಿ ಈ ಒಂದು ನಾಯಿ ಮರಿಯನ್ನು ನೋಡಿ ತಿಮೋತಿ ಸ್ವಲ್ಪ ಹೆದರ್ಕೊಳ್ತಾ ಇತ್ತು. ಕ್ವೈಟ್ ಅಫ್ರೇಡ್ ಆಫ್ ಅ ಪಪ್ಪಿ ಆ್ಯಂಡ್ ಡಾರ್ಟೆಡ್ ಬ್ಯಾಕ್ ವಿತ್ ಎ ಸ್ಪ್ರಿಂಗ್ ಆಫ್ ಇಟ್ ಕೇಮ್ ಟು ನಿಯರ್. ಯಾವಾಗ ಅದು ಆ ಒಂದು ನಾಯಿ ಮರಿ ಇದರ ಸಮೀಪಕ್ಕೆ ಬರ್ತಾ ಇತ್ತು, ಇದು ಹಿಂದೆ ಸರ್ಕೊಳ್ತಾ ಹೋಗ್ತಾ ಇತ್ತು. ಹಿ ವುಡ್ ಮೇಕ್ ಅಬ್ಸರ್ವ್ ಡ್ಯಾಶಸ್ ಅಟ್ ಇಟ್ ವಿತ್ ಹೀಸ್ ಲಾರ್ಜ್ ಫೋರ್ ಪಾವ್ಸ್. ಯಾವಾಗ ಅದು ಹಿಂದೆ ಸರಿದರೂ ಕೂಡ ಅದು ನಾಯಿ ಮರಿ ಇದರ ಜೊತೆಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು, ಹೆದರ್ಕೊಂಡು ಏನು ಮಾಡ್ತಾ ಇತ್ತು, ಅದು ತನ್ನ ಪಂಜವನ್ನು ಹೊಡಿತಾ ಇತ್ತು. ಆ್ಯಂಡ್ ದೆನ್ ದ ರಿಟ್ರೀಟ್ ಅ ರೆಡಿಕ್ಯುಲಸ್ಲಿ ಸೇಫ್ ಡಿಸ್ಟೆನ್ಸ್. ಮತ್ತೆ ಅದರಿಂದ ಅದು ಒಂದು ಅಂತರವನ್ನು ಕಾಯ್ದುಕೊಂಡಿರ್ತಾ ಇತ್ತು, ಅಂದರೆ ನಿರ್ದಿಷ್ಟ ದೂರದಲ್ಲಿ ಯಾವಾಗಲೂ ಇರ್ತಾ ಇತ್ತು. ಫೈನಲಿ ಹಿ ಅಲೋಡ್ ದ ಪಪ್ಪಿ ಟು ಕ್ರಾಲ್ ಆನ್ ಹಿಸ್ ಬ್ಯಾಕ್ ಆ್ಯಂಡ್ ರೆಸ್ಟ್ ದೇರ್. ಎಷ್ಟು ದಿನ ಅಂತ ಹೀಗೆ ಮಾಡೋದಕ್ಕೆ ಆಗ್ತಾ ಇದೆ? ಕೊನೆಗೆ ಅವೆರಡು ಸ್ನೇಹಿತರಾಗ್ಬಿಟ್ವು. ಯಾವ ರೀತಿಯಾಗಿರ್ತಕ್ಕಂಥ ಸ್ನೇಹಿತರಾಗ್ಬಿಟ್ವು ಅಂತಂದರೆ, ಫೈನಲಿ ಹಿ ಅಲೋಡ್ ದ ಪಪ್ಪಿ ಟು ಕ್ರಾಲ್ ಆನ್ ಹಿಸ್ ಬ್ಯಾಕ್. ಕೊನೆಯಲ್ಲಿ ಅದು ಆ ಒಂದು ನಾಯಿ ಮರಿಯನ್ನು ತನ್ನ ಬೆನ್ನಿನ ಮೇಲೆ ಉರುಳಾಡೋದಕ್ಕೆ, ಕ್ರಾಲ್, ಹಾಗೆ ಅಲ್ಲಿ ಬೆನ್ನಿನ ಮೇಲೆ ಅದು ಮಲಗಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತು. ಅಷ್ಟೊಂದು ಅದು ಸ್ನೇಹಿತರಾಗ್ಬಿಟ್ವು ಅಂತ ಇಲ್ಲಿ ತಿಳಿಸಲಾಗ್ತಾ ಇದೆ.